ಸರ್ ತಾವು ಯೋಚನೆ ಮಾಡಿ, ಅಲ್ಲ ಅಫ್ಕೋರ್ಸ್ ವಿಶೇಷವಾಗಿ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯದ ಜನಸಾಮಾನ್ಯರಿಗೆ ಈ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಮಧ್ಯದಲ್ಲಿ ಇದು ಸಣ್ಣದೇ ಆದರೂ ಕೂಡ ಇದು ದೊಡ್ಡ ಹೊಡೆತ ಅಂತ ಹೇಳಿ ನಾನು ಭಾವಿಸ್ತೇನೆ. ಎರಡನೇ ಇದಿಲ್ಲ. ನೀವು ಯೋಚನೆ ಮಾಡಿ, 2014ಕ್ಕೆ ಮುಂಚೆ ಈ ದೇಶದ 40% ಜನ ಶೌಚಾಲಯವನ್ನು ಹೊಂದಿರಲಿಲ್ಲ. ಈ ದೇಶದಲ್ಲಿ 63% ಜನ ಗ್ಯಾಸ್ ಸಿಲಿಂಡರನ್ನು ಹೊಂದಿರಲಿಲ್ಲ. ಸೊ ಇಷ್ಟು ದೊಡ್ಡ ಸಂಖ್ಯೆಗೆ ಶೌಚಾಲಯವನ್ನು ಕಟ್ಟುವಂಥದ್ದು, ಪ್ರತಿ ಮನೆಗೆ ಉಜ್ವಲ ಯೋಜನೆಯ ಅಡಿಯಲ್ಲಿ ಸಿಲಿಂಡರನ್ನು ಮುಟ್ಟಿಸುವಂಥದ್ದು ಇದು ಸಣ್ಣ ಕೆಲಸ ಅಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ 2014ರಲ್ಲಿ 18,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಈ ದೇಶದ ಎಲ್ಲ ರಾಜಧಾನಿಗಳಿಗೆ, ಈ ರಾಷ್ಟ್ರದ ಎಲ್ಲ ರಾಜಧಾನಿಗಳಿಗೆ ರೇಲ್ ಕನೆಕ್ಟಿವಿಟಿ ಇರಲಿಲ್ಲ. ಸೊ ಇದನ್ನು ಹೇಗೆ ಜಾದು ಮಾಡಿ ಮುಟ್ಟಿಸೋದಕ್ಕಾಗಲ್ಲ. ಆದರೆ ನರೇಂದ್ರ ಮೋದಿಯವರು ಜನಸಾಮಾನ್ಯರಿಗೆ ಹೊರೆಯಾಗದೇ ಇರುವಂತಹ ನಿರ್ಧಾರಗಳನ್ನು ಅವತ್ತಿನಿಂದ ಇವತ್ತಿನವರೆಗೆ ತಗೊಂಡಿದ್ದಾರೆ. ಆದರೆ GDP ಗ್ರೋತ್ ರೇಟನ್ನು ಸುಮಾರು 8%ಗೆ ತಂದು ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಎರಡನ್ನೂ ಸಮತೋಲನವಾಗಿ ನೋಡಿಕೊಂಡು ಹೋಗುವಾಗ ಇನ್ಫ್ಲೇಷನ್ ಏನಿದೆ ನೀವು ನೋಡಿ, 2013ರಲ್ಲಿ ಇದ್ದ ರೇಟು ಇವತ್ತಿನ ರೇಟು. 2013ರಲ್ಲಿ 1,200 ರೂಪಾಯಿ ಇತ್ತು, ಇವತ್ತು 900 ರೂಪಾಯಿಗೆ ಬಂದಿದೆ ಈ ಏರಿಸಿದ ಮೇಲೂ. ಹಾಗಾಗಿ ಆನಂತರ ಉಚಿತವಾಗಿ 8 ಕೋಟಿ ಕುಟುಂಬಗಳಿಗೆ ನಾವು ಸಿಲಿಂಡರನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು. ಸೊ ಅದರ ಮಧ್ಯೆನೇ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಸೊ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರ ಆಡಳಿತ ಬಡವರ ಪರವಾಗಿ ಇದೆ. ಅದರ ಮಧ್ಯದಲ್ಲಿ ಇಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಸೊ ಇನ್ಫ್ಲೇಷನ್ನನ್ನು ನೀವು ನೋಡಿದರೆ, ಸಿಲಿಂಡರ್ ಇನ್ಫ್ಲೇಷನ್ನನ್ನು ನೀವು ನೋಡಿದರೆ, ಇಲ್ಲಿ ಕರ್ನಾಟಕ ಸರ್ಕಾರದ ಬಾಂಡ್ ಪೇಪರ್ಗಳು, ಪೆಟ್ರೋಲ್ ಡೀಸಲ್ಲು, ಆನಂತರ ಲ್ಯಾಂಡ್ ಪರ್ಚೇಸಿಂಗು, ಎಲೆಕ್ಟ್ರಿಸಿಟಿ ಬಿಲ್, ಕಮರ್ಷಿಯಲ್ಲು, ಇವುಗಳ ಇನ್ಫ್ಲೇಷನನ್ನು ನೋಡಿದರೆ ಇದು ಯಾವ ಮಟ್ಟದಲ್ಲಿದೆ, ಸಿಲಿಂಡರ್ ಯಾವ ಮಟ್ಟದಲ್ಲಿದೆ. ಅದಕ್ಕಾಗಿ ಇಷ್ಟು ವರ್ಷಗಳ ನಂತರದಲ್ಲಿ ಏರಿಸಿದ್ದಾರೆ. ಅಫ್ಕೋರ್ಸ್ ಏರಿಸಿದ್ದು ಕೂಡ ಇದು ಹೊರೆ ಆಗತ್ತೆ. ಯಾಕೆ ಅಂದರೆ ರಾಜ್ಯ ಸರ್ಕಾರದ ಈ ಅನ್ಸೈಂಟಿಫಿಕ್ ರೀಸನ್ನಿಂದ. ಇದನ್ನು ನಾನು ಒಪ್ಕೊಳ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ನಿರಂತರವಾಗಿ ತಮ್ಮ ಒಂದು ಪೂರ್ಣ ಅವಧಿಯನ್ನು ಮುಗಿಸಿ 2ನೇ ಅವಧಿಯಲ್ಲಿ ಇದನ್ನು ಬಿಡ್ತಾ ಇದ್ದಾರೆ. ಸೊ ಜಾತಿ ಗಣತಿ ವೈಜ್ಞಾನಿಕವಾಗಿ ಬರಬೇಕು ಅನ್ನೋದರಲ್ಲಿ ಭಾರತೀಯ ಜನತಾ ಪಕ್ಷದ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ಸೊ ಭಾರತೀಯ ಜನತಾ ಪಕ್ಷ ಜಾತಿ ಗಣತಿಯನ್ನು ವಿರೋಧ ಮಾಡಲ್ಲ. ಆದರೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಕುರ್ಚಿಗೆ ಆತಂಕ ಬಂದಾಗೆಲ್ಲ ಈ ಜಾತಿ ಗಣತಿಯನ್ನು ತರುವಂಥದ್ದು, 3 ಜನ DCMಗಳನ್ನು ಮಾಡ್ತೀನಿ ಅನ್ನುವಂಥದ್ದು, ಈ ಥರ ಈ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಾಗೆಲ್ಲ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಇಂತಿಂತಹ ತಂತ್ರಗಾರಿಕೆಯನ್ನು ಮಾಡುವಂಥದ್ದು. ಈಗ ಗಣಿ ಹಗರಣದ ಉರುಳು ಸಿದ್ದರಾಮಯ್ಯನವರನ್ನು ಸುತ್ತಕೊಳ್ತಾ ಇದೆ, ಮಾಧ್ಯಮದಲ್ಲೇ ಅದೇ ಬರ್ತಾ ಇದೆ. ಈಗ ಅಟೆನ್ಷನ್ ಡೈವರ್ಷನ್ ಮಾಡಬೇಕು ಅಂತ ಹೇಳಿ ಜಾತಿ ಗಣತಿಯನ್ನು ಕ್ಯಾಬಿನೆಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಹೇಳುವಂಥದ್ದು, ಜಾತಿ ವರದಿ ಗಣತಿ ಬರಲಿ, ಆದರೆ ರಾಜಕೀಯ ಕಾರಣಕ್ಕಾಗಿ ಈ ರೀತಿ ಬಳಸ್ಕೊಳ್ಳುವಂಥದ್ದು ತಪ್ಪು. ವಸ್ತುನಿಷ್ಠವಾದಂತಹ ಜಾತಿ ಗಣತಿಯ ವರದಿ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಸರ್, ಯಾಕೆ ಇಷ್ಟು ವರ್ಷ ಬೇಕಾಯ್ತು ಇವರಿಗೆ? ಸಿದ್ದರಾಮಯ್ಯನವರು ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳೋದು ಎಷ್ಟನೇ ವರ್ಷ ಇದು? ನನ್ನ ಸಿದ್ದರಾಮಯ್ಯನವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ಇದಾದರೂ ಕೊನೆಯದಾಗತ್ತಾ? ಮತ್ತೆ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರು ಇದೇ ಪ್ರಶ್ನೆಯನ್ನು ಕೇಳ್ತಾರೆ, ನೀವು ನೋಡ್ಕೊಳ್ಳಿ.
ಗುಮ್ಮ ಬಂತು ಗುಮ್ಮ ಅಂತ ಹೇಳ್ತಾನೆ ಹೋಗುವಂಥದ್ದು. ಸೊ ನೀವು ರಾಜಕೀಯವನ್ನು ಹೊರತುಪಡಿಸಿ ಮಾಡುವಂತಹ ತೀರ್ಮಾನಗಳಿಗೆ ಭಾರತೀಯ ಜನತಾ ಪಕ್ಷ ಪ್ರತಿಪಕ್ಷವಾಗಿ ಬೆಂಬಲವನ್ನು ಕೊಡುತ್ತೆ ಸರ್ಕಾರಕ್ಕೆ. ಸರ್ ನಮ್ಮ ಅಜೆಂಡಾ ಬಿ ಜೆ ಪಿಯ ಅಜೆಂಡಾನ ಅದು? ಸಿದ್ದರಾಮಯ್ಯನವರ ಅಜೆಂಡಾ. ಸಿದ್ದರಾಮಯ್ಯನವರು ಅವರ ಅವಧಿಯಲ್ಲಿ ಯಾಕೆ ಬಿಡುಗಡೆ ಮಾಡಲಿಲ್ಲ? ನಮ್ಮದು ಆರೋಪ ಇರುವಂಥದ್ದು ಅದರಲ್ಲಿ ತಪ್ಪುಗಳು ಇದ್ದಾವೆ, ಗೊಂದಲಗಳು ಇದ್ದಾವೆ ಅಂಥೇಳಿ. ನೀವು ರಾಜಕೀಯ ಕಾರಣಕ್ಕಾಗಿ ಬೇಕಾದಂತ ಹೇಳಿ ನೀವು ಸೈಂಟಿಫಿಕ್ ಆಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಬಟ್ ಬರಬೇಕು. ಆದರೆ ನಮ್ಮದೇನು ಅಜೆಂಡಾ ಇತ್ತು, ನಮ್ಮ ಪ್ರಣಾಳಿಕೆಯಲ್ಲಿ ನಾವೇನು ಘೋಷಣೆ ಮಾಡಿದ್ವಿ ಅದಕ್ಕೆ ನಾವು BJP ಬದ್ಧವಾಗಿದೆ. ಕಾಂಗ್ರೆಸ್ಸಿನ ಬದ್ಧತೆಯನ್ನು ಕಾಂಗ್ರೆಸ್ ವ್ಯಕ್ತಪಡಿಸಬೇಕು. ಅಲ್ಲ, ಅವ್ರು ಕಂಟಿನ್ಯೂ ಮಾಡಲಿಲ್ಲ. ರೈತ ಕೃಷಿ ಸಮ್ಮಾನ ಯೋಜನೆ ಕಂಟಿನ್ಯೂ ಮಾಡಲಿಲ್ಲ. ಹಂಗೆ ಬಿಡ್ತಾರೆ. ಇಲ್ಲ 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 ಈಗ ಅವ್ರಿಗೆ ಅವಕಾಶ ಸಿಕ್ಕಿದೆ ಅಲ್ಲ, ಮಾಡಿಬಿಡ್ಲಿ. 7 ವರ್ಷ ಬೇಕಾಗಿದೆ ಸಿದ್ದರಾಮಯ್ಯನವರಿಗೆ. ಅವರ ಅಜೆಂಡಾದಲ್ಲಿ ಸೇರ್ಕೊಂಡಿರೋದು. ನಂದು ವಾದ ಇದೆ. ಇಲ್ಲ, ನಮ್ಮ ನೋಡಿ, ನಾವಾದರೂ ಕೂಡ ಸೊ ಭಾರತೀಯ ಜನತಾ ಪಕ್ಷ ಭಾಳ ಸ್ಪಷ್ಟ ಅಭಿಪ್ರಾಯವನ್ನು ಹೊಂದಿದೆ. ವಸ್ತುನಿಷ್ಠವಾಗಿ ರಾಜಕೀಯ ಬೆರೆಸದೆ ಅಂಕಿ ಅಂಶಗಳು ಹೊರಗೆ ಬರಬೇಕು ಅನ್ನೋದರಲ್ಲಿ ಯಾವುದೇ ತಕರಾರು BJPಗೆ ಇಲ್ಲ. ಅದಕ್ಕೆ BJP ಬದ್ಧವಾಗಿದೆ. ಇಲ್ಲ, ಇದು ನೋಡಿ, ನಮ್ಮಲ್ಲಿ ಸಂಘಟನಾ ಪರ್ವ ಪ್ರಾರಂಭ ಆಗಿದೆ. ಪಕ್ಷದ ಚಟುವಟಿಕೆಗಳು ಬೇರೆ, NDA ನಿರ್ಣಯಗಳು ಬೇರೆ. ಇದು ಪಕ್ಷದ ನಿರ್ಣಯ ಭಾಳ ಕ್ಲಿಯರ್ ಇರುತ್ತೆ. NDA ನಿರ್ಣಯ ತಗೊಂಡಾಗ ಒಟ್ಟಾಗಿಯೇ ನಾವು ಮಾಡ್ತೀವಿ, ನಮ್ಮದು ಮಿತ್ರ ಪಕ್ಷ ಅದು. ಬಟ್ ಇದು ಸಂಘಟನಾ ಪರ್ವದಲ್ಲಿ JDSನ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಅದು ನಮ್ಮ ಸಂಘಟನಾ ಚಟುವಟಿಕೆ, ಇದು ಪಕ್ಷದ ಚಟುವಟಿಕೆಯಲ್ಲಿ ಬರುತ್ತೆ. ನಮ್ಮ ಮಿತ್ರ ಪಕ್ಷ ನಾವು ಇಬ್ಬರೂ ಸೇರಿ ಯಾವುದನ್ನು ಮಾಡಬೇಕಂತ ನಿರ್ಣಯ ಮಾಡ್ತೀವಿ. ಅದರಲ್ಲಿ ಸಮನ್ವಯ ಸಮಿತಿ ಇರುತ್ತೆ, ನಾವು ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಇಲ್ಲ, ಇದು ಪಕ್ಷದಿಂದನೇ ತೆಗೆದುಕೊಂಡಿರೋದು. ದೆಹಲಿಯ ಚಟುವಟಿಕೆಗಳು ದೆಹಲಿಯಿಂದ ನಮಗೆ ಕೊಟ್ಟಿದ್ದಾರೆ ಕಾರ್ಯಕ್ರಮಗಳು. ಈಗ ನಡೀತಾ ಇರುವಂತಹ ಕಾರ್ಯಕ್ರಮಗಳು ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮಗಳು. ಅದಕ್ಕೆ 3 ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಒಂದು ಬೂತ್ನಲ್ಲಿ ಮಾಡುವಂಥದ್ದು, ಇನ್ನೊಂದು ಸಕ್ರಿಯ ಕಾರ್ಯಕರ್ತರು, ಇನ್ನೊಂದು ಸಮಾವೇಶ ವರ್ಕ್ಶಾಪ್ ಅಂತ ಹೇಳಿ. ಅದೇ ರೀತಿ ಏಪ್ರಿಲ್ 14ರಿಂದ ಏಪ್ರಿಲ್ 25ರವರೆಗೆ ನಮ್ಮ ಸಂಘಟನಾ ಚಟುವಟಿಕೆಗಳು, ಇದು ಅಂಬೇಡ್ಕರ್ ಜಯಂತಿಯ ಸಾಪ್ತಾಹಿಕ ಚಟುವಟಿಕೆಗಳು ಕೊಟ್ಟಿದ್ದಾರೆ. ಅದರಲ್ಲಿ 25ರವರೆಗೆ ನಾವು ಯಾಕೆ ನಿರ್ಣಯ ಮಾಡಿದ್ದೀವಿ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 25, 1948ನೇ ಇಸ್ವಿಯಲ್ಲಿ ಐತಿಹಾಸಿಕ ಹೇಳಿಕೆಯನ್ನು ಮಾಡ್ತಾರೆ. ಇಡೀ ದೇಶದ ದಲಿತರನ್ನು ಕುರಿತು ಯಾವ ಐತಿಹಾಸಿಕ ಹೇಳಿಕೆಯನ್ನು ಮಾಡ್ತಾರೆ ಅಂದರೆ, ಹಿಸ್ಟಾರಿಕಲ್ ಸ್ಟೇಟ್ಮೆಂಟ್ ಮೇಡ್ ಬೈ ಡಾಕ್ಟರ್ BR ಅಂಬೇಡ್ಕರ್. ಅದು ಏನು ಹೇಳ್ತಾರೆ ಅಂದರೆ, ದಲಿತರೇ ಕಾಂಗ್ರೆಸ್ ಸುಡುವ ಮನೆ, ಹಾಗಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ಬನ್ನಿ ಅಂತ ಹೇಳಿ ದಲಿತರಿಗೆ ಕರೆಯನ್ನು ಕೊಡ್ತಾರೆ, ಆಹ್ವಾನವನ್ನು ಕೊಡ್ತಾರೆ. ಅದು ನಾನು ಹೇಳ್ತೀನಿ, ಸ್ಪಷ್ಟೀಕರಣ ಕೊಡ್ತೀನಿ. ನಾನು ಕಳೆದ ಬಾರಿ ಪತ್ರಿಕಾಗೋಷ್ಠಿಗೆ ಬಂದಾಗ ಚುನಾವಣೆಯ ಸಂದರ್ಭ ಇತ್ತು. ಚುನಾವಣೆಯಲ್ಲಿ ಅಲಯನ್ಸಲ್ಲಿ ನಾವು ಚುನಾವಣೆಯನ್ನು ಮಾಡಿದ್ದು, ಮೈತ್ರಿ ಪಕ್ಷ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದು. ಅದಕ್ಕೆ ಒಂದು ಪ್ರೋಟೋಕಾಲ್ ಇರುತ್ತೆ, ಅದು ಸೆಂಟ್ರಲಿಂದನೇ ಅಪ್ರೂವ್ ಆಗುತ್ತೆ. ಯಾರ್ಯಾರು ಫೋಟೋ ಎಲ್ಲಿರಬೇಕು, ಯಾವ ಸೈಜ್ ಇರಬೇಕು ಅಂತೇಳಿ ಅದನ್ನು ತಗೊಳ್ತೀವಿ. ಆ ನಂತರದಲ್ಲಿ ಪಕ್ಷದ ಚಟುವಟಿಕೆ ಬಂದಾಗ ಪಕ್ಷದ ಪ್ರೋಟೋಕಾಲ್ ಇರುತ್ತೆ. ಅದೇ ರೀತಿ ಈಗ ನಾನು ಭಾಳ ಇಂಪಾರ್ಟೆಂಟ್ ಹೇಳ್ತಾ ಇದ್ದೆ, ಹಿಸ್ಟಾರಿಕಲ್ ಸ್ಟೇಟ್ಮೆಂಟ್ ಮೇಡ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1948 ಏಪ್ರಿಲ್ 25 ಅಂಬೇಡ್ಕರ್ ಅವರು ಇಡೀ ದೇಶದ
ಶೋಷಿತ ಸಮುದಾಯವನ್ನು ಕುರಿತು ಹೇಳಿಕೆಯನ್ನು ಕೊಡ್ತಾರೆ. ಎಲ್ಲಿ? ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಈ ಹೇಳಿಕೆ ಏನು ಮಾಡ್ತಾರೆ ಅಂದರೆ, ಕಾಂಗ್ರೆಸ್ ಸುಡುವ ಮನೆ, ದಲಿತರೇ ನೀವು ಕಾಂಗ್ರೆಸ್ಸಿಗೆ ಹೋದರೆ ಸುಟ್ಟು ಬೂದಿ ಆಗ್ತೀರಾ, ಹಾಗಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ಹೊರಗೆ ಬನ್ನಿ ಅಂತ. ಈ ಸ್ಟೇಟ್ಮೆಂಟ್ ಹೇಳಿದ್ದು ಯಾವಾಗ? 1948 ಏಪ್ರಿಲ್ 25. ಅಂದರೆ ಸ್ವಾತಂತ್ರ್ಯ ಬಂದಿತ್ತು, ಇಂಟರಿಮ್ ಗೌರ್ನಮೆಂಟಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಿನಿಸ್ಟ್ರ್ ಆಗಿದ್ದರು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಪ್ರಕ್ರಿಯೆ ನಡೆಸಿತ್ತು, ಆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿದ್ದರು. ಆ ಸಂದರ್ಭದಲ್ಲಿ ಹೇಳುವಂತಹ ಹೇಳಿಕೆ ಇದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಸ್ವಾತಂತ್ರ್ಯ ಭಾರತದಲ್ಲಿ ಇಂಟರಿಮ್ ಗೌರ್ನಮೆಂಟಿನ ಮಿನಿಸ್ಟರ್ ಆಗಿ 48ರಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಕಾಂಗ್ರೆಸ್ ಸುಡುವ ಮನೆ, ದಲಿತರೇ ನೀವು ಕಾಂಗ್ರೆಸ್ಸನ್ನು ಸೇರಿದರೆ ಸುಟ್ಟು ಹೋಗ್ತೀರಿ, ಕಾಂಗ್ರೆಸ್ಸನ್ನು ಬಿಟ್ಟು ಹೊರಗೆ ಬನ್ನಿ ಅಂತ. ಹಾಗಾಗಿ ಈ ಸಾರಿ ಭಾರತೀಯ ಜನತಾ ಪಕ್ಷ ಏಪ್ರಿಲ್ 25 ಇದು ಉತ್ತರ ಪ್ರದೇಶದ ಈ ಭಾಷಣವನ್ನು, ಲಕ್ನೋದ ಈ ಭಾಷಣವನ್ನು ಇಡೀ ದೇಶಕ್ಕೆ ತಿಳಿಸುವಂತಹ ಅಭಿಯಾನವನ್ನು ಇಟ್ಕೊಂಡಿದೆ. ಇದು ಉತ್ತರ ಪ್ರದೇಶ ಲಕ್ನೋದ ಈ ಭಾಷಣವನ್ನು ಬೂತ್ನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ತಿಳಿಸ್ಕೊಡುವಂತಹ ಕೆಲಸವನ್ನು ನಮ್ಮ ಕಾರ್ಯಕ್ರಮದ ಪಟ್ಟಿಯಲ್ಲೇ ಹಾಕ್ಕೊಂಡಿದ್ದೇವೆ. ಧನ್ಯವಾದ.